ಮೊದಲನೇ ಪ್ರಶ್ನೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚೆತ್ತ ನದಿಯ ಉಂಟು ಮಾಡುವ ಜಲಪಾತ ಯಾವುದು? ಆಪ್ಷನ್ ಎ ಉಂಚಳ್ಳಿ, ಆಪ್ಷನ್ ಬಿ ಲಾಲಗುಳಿ, ಆಪ್ಷನ್ ಸಿ ಬಂಡಾಜೆ, ಆಪ್ಷನ್ ಡಿ ಮಾಗೋಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾಗೋಡು. ಎರಡನೇ ಪ್ರಶ್ನೆ, ಕೆಳಗಿನ ಯಾವ ಊರಿನಲ್ಲಿ ಅಣುಸ್ಥಾವರವಿದೆ? ಆಪ್ಷನ್ ಎ ಕಾರವಾರ, ಆಪ್ಷನ್ ಬಿ ಗೋಕರ್ಣ, ಆಪ್ಷನ್ ಸಿ ಕೈಗಾ, ಆಪ್ಷನ್ ಡಿ ಕಾಕ್ರಾಪಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಕ್ರಾಪಾರ್. ಮೂರನೇ ಪ್ರಶ್ನೆ, ಜಯಸಿಂಹನು ಸ್ಥಾಪಿಸಿದ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದು? ಆಪ್ಷನ್ ಎ ಎಡಮುಖ ವರಾಹ, ಆಪ್ಷನ್ ಬಿ ಬಲಮುಖ ವರಾಹ, ಆಪ್ಷನ್ ಸಿ ಸಿಂಹ, ಆಪ್ಷನ್ ಡಿ ಗರುಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಲಮುಖಿ ವರಾಹ. ನಾಲ್ಕನೇ ಪ್ರಶ್ನೆ, ಕನ್ನಡದ ಲಿಪಿಯನ್ನು ವಿಶ್ವಲಿಪಿಗಳ ರಾಣಿಯೆಂದು ಬಣ್ಣಿಸಿದವರು ಯಾರು? ಆಪ್ಷನ್ ಎ ಆಚಾರ್ಯ ಕೃಪಲಾನೆ, ಆಪ್ಷನ್ ಬಿ ವಿನೋಬಾ ಭಾವೆ, ಆಪ್ಷನ್ ಸಿ ಬಾಲ್ ಗಂಗಾಧರ್ ತಿಲಕ್, ಆಪ್ಷನ್ ಡಿ ಅರಬಿಂದೋ ಘೋಷ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿನೋಬಾ ಭಾವೆ. ಐದನೇ ಪ್ರಶ್ನೆ, ಕರ್ನಾಟಕ ಹೈಕೋರ್ಟಿನ ಪ್ರಥಮ ಮಹಿಳಾ ನ್ಯಾಯಾಧೀಶೆ ಯಾರು? ಆಪ್ಷನ್ ಎ ಇಂದಿರಾ ಬ್ಯಾನರ್ಜಿ, ಆಪ್ಷನ್ ಬಿ ಸುಜಾತ ವಿ ಮನೋಹರ, ಆಪ್ಷನ್ ಸಿ ಆರ್ ಅನುಮತಿ, ಆಪ್ಷನ್ ಡಿ ಮಂಜುಳಾ ಚೆಲ್ಲೂರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಜುಳಾ ಚೆಲ್ಲೂರ್. ಆರನೇ ಪ್ರಶ್ನೆ, ಚಾಲುಕ್ಯ ವಂಶದ ಪ್ರಸಿದ್ಧ ದೊರೆಯಾದ ಇಮ್ಮಡಿ ಪುಲಿಕೇಶಿಗೆ ಇದ್ದ ಬಿರುದು ಏನು? ಆಪ್ಷನ್ ಎ ದಕ್ಷಿಣಪತೇಶ್ವರ, ಆಪ್ಷನ್ ಬಿ ರಾಜ ಮಾರ್ತಾಂಡ, ಆಪ್ಷನ್ ಸಿ ಚಲದಂಕಮಲ್ಲ, ಆಪ್ಷನ್ ಡಿ ಅರೆ ಭಯಂಕರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣಪತೇಶ್ವರ. ಏಳನೇ ಪ್ರಶ್ನೆ, ಶ್ರವಣಬೆಳಗೊಳವು ಯಾವ ಧರ್ಮದವರಿಗೆ ಒಂದು ಪುಣ್ಯಕ್ಷೇತ್ರವಾಗಿದೆ? ಆಪ್ಷನ್ ಎ ಹಿಂದೂಗಳು, ಆಪ್ಷನ್ ಬಿ ಬೌದ್ಧರು, ಆಪ್ಷನ್ ಸಿ ಜೈನರು, ಆಪ್ಷನ್ ಡಿ ಪಾರ್ಸಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೈನರು. ಎಂಟನೇ ಪ್ರಶ್ನೆ, ಮಾಲ್ಗುಡಿ ಡೇಸ್ ಧಾರಾವಾಹಿಯ ನಿರ್ದೇಶಕರು? ಆಪ್ಷನ್ ಎ ಶಂಕರ್ ನಾಗ್, ಆಪ್ಷನ್ ಬಿ ಆರುದಂತಿ ನಾಗ್, ಆಪ್ಷನ್ ಸಿ ಅನಂತ್ ನಾಗ್, ಆಪ್ಷನ್ ಡಿ ಗಾಯತ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶಂಕರ್ ನಾಗ್. ಒಂಬತ್ತನೇ ಪ್ರಶ್ನೆ, ಷಟ್ಪದಿಗಳಲ್ಲಿ ಯಾವ ಗಣವನ್ನು ಬಳಸುವುದು ನಿಷಿದ್ಧ? ಆಪ್ಷನ್ ಎ ಯಗಣ, ಆಪ್ಷನ್ ಬಿ ಜಗಣ, ಆಪ್ಷನ್ ಸಿ ರಗಣ, ಆಪ್ಷನ್ ಡಿ ಮಗಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಗಣ. ಹತ್ತನೇ ಪ್ರಶ್ನೆ, ಕೆ ಸಿ ರಾಜನು ರಚಿಸಿದ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು? ಆಪ್ಷನ್ ಎ ಶಬ್ದಾರ್ಥಿ, ಆಪ್ಷನ್ ಬಿ ಶಬ್ದಮಣಿ ದರ್ಪಣ, ಆಪ್ಷನ್ ಸಿ ಶಬ್ದಸ್ಫೂರ್ತಿ, ಆಪ್ಷನ್ ಡಿ ಕರ್ನಾಟಕ ಭಾಷಾಭೂಷಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಬ್ದಮಣಿ ದರ್ಪಣ.